ಇದು ನಾನು ನೋಡಿದೆ. ಕುಕಿಂಗ್ ಪ್ಲಾನ್ ಕೂಡ ಇದೆ, ಇಟ್ಬಿಟ್ಟು ಹೋಗಿದ್ದಾರೆ. ನಂಗೆ ಆ್ಯಕ್ಚುಲಿ ಆಲ್ ದಿಸ್ ಲವ್ ಅನ್ನೋ ಲೆಟರ್ ಹಾಗೆ ಹ್ಯಾಪಿ ವ್ಯಾಲೆಂಟೈನ್ಸ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಭವಾನಿ ರಚನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ವ್ಯಾಲೆಂಟೈನ್ಸ್ ಡೇಯ ಶುಭಾಶಯಗಳು. ಸೊ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಇದು ವ್ಯಾಲೆಂಟೈನ್ಸ್ ಡೇ ದಿನ ಶೂಟ್ ಮಾಡ್ತಾ ಇರೋದಲ್ಲ, ಬಟ್ ಬಿಫೋರ್ ಡೇ ಅಂದರೆ ಇವತ್ತು 13th. ಸೊ ಈಗ ನೈಟ್ ಟೈಮ್ 8 o'clock ಆಗಿದೆ. ಸೊ ಈಗ ರೆಡಿ ಆಗಿದ್ದೀವಿ ನಮ್ಮ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಐ ಆಮ್ ಸೆಲೆಬ್ರೇಟಿಂಗ್ ಮೈ ವ್ಯಾಲೆಂಟೈನ್ ವಿತ್ ಮೈ ಕ್ಯೂಟ್ ಫ್ಯಾಮಿಲಿ. ಸೊ ಸೇ ಹಾಯ್. ಸೊ ನನ್ನ ಕ್ಯೂಚಿ ಪೈಸ್ ಕೂಡ ರೆಡಿ ಆಗಿದ್ದಾರೆ ವಿತ್ ರೆಡ್ ಡ್ರೆಸ್, ಆ್ಯಂಡ್ ನಾನು ಕೂಡ ನ್ಯೂ ಡ್ರೆಸ್ ಹಾಕಿ ರೆಡಿ ಆಗಿದ್ದೀನಿ. ವಿಷಯ ಏನು ಗೊತ್ತಾ? ಕಮ್ ಐ ವಿಲ್ ಶೋ ಯು. ದ ಫನ್ನಿ ಥಿಂಗ್ ಈಸ್, ದ ಫನ್ನಿ ಪಾರ್ಟ್ ಈಸ್, ಸಿ ಅಡುಗೆ ಏನೂ ಮಾಡಿಲ್ಲ, ಈಗ ಶುರು ಮಾಡಬೇಕು ನಾನು. ನೋಡಿ, ಮಕ್ಕಳು ಚಪಾತಿ ನೂಡಲ್ಸ್ ಕೇಳಿದ್ರು. ಸೊ ಅದನ್ನು ಮಾಡೋದಕ್ಕೆ ಚಪಾತಿ ಹಿಟ್ಟನ್ನು ಮ್ಯಾರಿನೇಟ್ ಮಾಡಿದ್ದೀನಿ, ಹಾಗೆ ಗೀ ರೈಸ್ ಮಾಡೋಣ ಅಂತ ಅಕ್ಕಿಗೆ ನೆನೆ ಹಾಕಿದ್ದೀನಿ. ಸೊ ಇಷ್ಟೆಲ್ಲ ಈಗ ಕುಕ್ಕಿಂಗ್ ಪ್ಲ್ಯಾನ್ ಕೂಡ ಇದೆ, ಆ್ಯಂಡ್ ಕುಕ್ಕಿಂಗ್ ಕೂಡ ಮಾಡಬೇಕು. ಅದ್ರ ಜೊತೆಗೆ ಸಮ್ ಆಫ್ ಡೆಕೋರೇಷನ್ ಎಲ್ಲ ಮಾಡಿ ಒಂದು ಪ್ರೀತಿಯ ಮಾತುಗಳನ್ನು ನನ್ನ ರಾಜು ಬಗ್ಗೆ ಹೇಗೆ ಅನ್ನೋದನ್ನೆಲ್ಲ ಒಂದಷ್ಟು ಪುಟ್ಟದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಈ ಒಂದು ಬ್ಯೂಟಿಫುಲ್ ನೈಟ್ ವ್ಯಾಲೆಂಟೈನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ಬ್ಯೂಟಿಫುಲ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬ್ಯೂಟಿಫುಲ್ ಆ್ಯಂಡ್ ಲವ್ಲಿ ವ್ಲಾಗ್ ನಿಮಗೂ ಕೂಡ ಇಷ್ಟವಾಗುತ್ತೆ ಅಂತ ಹೇಳ್ತಾ ಇರ್ತೀನಿ. ನಾವು ವ್ಲಾಗನ್ನು ಶುರು ಮಾಡೋಣ. ಸೊ ಜಸ್ಟ್ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ, ಸಿಂಪಲ್ ಮೇಕಪ್ಪಲ್ಲಿ. ಸೊ ರಾಜು ಬಂದು ಬೈತಾರೆ ನೋಡಿ ಯಾಕೆ ಬೊಟ್ಟಿಟ್ಟಿಲ್ಲ ಅಂತ. ಇನ್ನೂ ಅವ್ರು ಬಂದಿಲ್ಲ, ಆನ್ ದ ವೇ ಬರ್ತಾ ಇದ್ದಾರೆ. ಜಸ್ಟ್ ನಾವು ನಾನು ಕ್ಲಾಸ್ ಮುಗಿಸಿ ರೆಡಿ ಆದೆ, ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಫ್ರೆಂಡ್ಸ್, ಜಸ್ಟ್ ನಾವು ರಾಜು ಬಂದರು. ನನ್ನ ಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದು ಅಂತ ಮಾತಾಡ್ತಿದ್ದೆ. ಸೊ ಅಷ್ಟರಲ್ಲಿ ಅವರು ಎಗ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಎಗ್ ಮರ್ತೋಗಿದ್ರು ಅಂತ ಹೇಳಿಬಿಟ್ಟು ಎಗ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಅವರಿಲ್ಲ, ನಾನು ಲಡ್ಡು ಅಷ್ಟೇ ಇರೋದು. ಸೊ ನೋಡಿ, ಅವರು ಎಷ್ಟು ರೋಸ್ ತೊಗೊಂಬಂದಿದ್ದಾರೆ. ಎಲ್ಲಿಟ್ಟಿದ್ರು ಗೊತ್ತಾ ಇದನ್ನು ಅವರು? ಕೆಳಗಡೆ ಒಂದು ಅಂದರೆ ಸ್ವಲ್ಪ ಸ್ಪೇಸ್ ಇದೆ ನಮಗೆ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇಡೋದಕ್ಕೆ. ಸೊ ಅಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. ನನಗೆ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ನನಗೆ ಈ ಬ್ಯಾಗ್ ಏನೋ ಬೇಕಾಗಿತ್ತು. ಸೊ ಅದನ್ನು ತೊಗೊಂಡು, ಹಾಗೆ ಇಲ್ಲಿ ಲ್ಯಾಂಪ್ಸ್ ಎಲ್ಲ ನಾನು ನೆನ್ನೆ ಮಂಡೇ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಅದನ್ನು ಎತ್ತಿಡೋಣ ಅಂತ ಇಲ್ಲಿ ಬಂದರೆ ಈ ರೋಸ್ ಇಲ್ಲಿ ನನಗೆ ಕಾಣಿಸ್ತು. ವಾವ್, ಸೀಸನ್ ಬೇರೆ. ಒಂದು ರೋಸ್ಗೆ ಏನಿಲ್ಲ ಅಂತ ಹೇಳಿದ್ರು 35 to 40 ರೂಪೀಸ್, ಏನು 50 ರೂಪೀಸ್ ಕೂಡ ಇರುತ್ತೆ. ಸೊ ಇಷ್ಟು ರೋಸ್ ತೊಗೊಂಬಂದಿದ್ದಾರೆ. ನೋಡೋಣ ಸರ್ಪ್ರೈಸಿಂಗ್ ಆಗಿ ಕೊಡ್ತಾರೆ ಅಂತ ನಾನು ಅಲ್ಲೇ ಇಟ್ಬಿಡ್ತೀನಿ. ಮತ್ತೆ ಸೊ ಹಾಗೆ ಒಂದಷ್ಟು ರೈಸ್ ಐಟಮಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ. ಸೊ ಹಾಗಾಗಿ ಮಟನ್ ಬಿರಿಯಾನಿನೋ ಸಮಥಿಂಗ್ ಚಿಕನ್ ಬಿರಿಯಾನಿನೋ ಗೊತ್ತಿಲ್ಲ, ಸ್ವಲ್ಪ ರೈಸ್ ಐಟಮ್ಸನ್ನು ಕೂಡ ತೊಗೊಂಡು ಬಂದಿದ್ದಾರೆ. ನಾನು ತೋರಿಸ್ತೀನಿ ನಿಮಗೆ ಎಲ್ಲನೂ ಪ್ರಿಪೇರ್ ಮಾಡಿಬಿಟ್ಟು ಡಿನ್ನರ್ ಎಲ್ಲ ಹೇಗೆ ರೆಡಿ ಮಾಡ್ತೀನಿ ಅಂತ. ಬಟ್ ಈಗ ಐ ಹ್ಯಾವ್ ಟು ಕುಕ್. ಸೊ ಬನ್ನಿ ಸ್ವಲ್ಪ ಸ್ಪೆಷಲಾಗಿ ಎಲ್ಲನೂ ಕುಕ್ ಮಾಡೋಣ. ಸೊ ಚಪಾತಿ ನೂಡಲ್ಸ್ ಹಾಗೆ ಕ್ಯಾಪ್ಸಿಕಮ್ ಕಬಾಬ್, ಕ್ಯಾಪ್ಸಿಕಮ್ ಆಮ್ಲೆಟ್ ಮಾತ್ರ ಮಾಡ್ತೀನಿ. ಏನು ತಗೊಂಡಿದ್ಯಾ ನನಗೋಸ್ಕರ? ಏನು ತಗೊಂಡಿದ್ಯಾ? ಹಾಂ, ಚಾಕ್ಲೇಟ್. ಸೊ ಈ ನೈಟ್ ಟೈಮ್ ಬ್ಲಾಗ್ ಮಾಡಬಾರ್ದು, ತುಂಬ ಬ್ಲರ್ ಕಾಣಿಸುತ್ತೆ. ಏನದು? ವಾಟ್ ಈಸ್ ದಟ್? ಬಿದ್ದೋಗ್ತೀಯಾ? ಏನದು? ನೀರು ಕೊಡೋ. ಸಿ ಚಾಕ್ಲೇಟ್ ಕೊಡಮ್ಮ. You have to change the shirt. No. ಏನದು? ಇನ್ನು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿಲ್ವಲ್ಲ ರೀ? ಡೈಮಿಲ್ ಸಿಲ್ಕ್. ಆ್ಯಂಡ್ ಇದು ನಾನು ನೋಡಿದೆ ನೀನು ಎಲ್ಲಿಟ್ಟಿದ್ದೆ ಅಂತ. ದಿಸ್ ಈಸ್ ಆ್ಯಕ್ಚುಲಿ ಇದ್ರ ವಿಷಯ ಏನು ಅಂತ ಇದೆ, ಹೇಳ್ತೀನಿ ನಾನು. ಫುಲ್ ಪಾರ್ಟಿ ಎಲ್ಲ ಡಿನ್ನರ್ ಎಲ್ಲ ಮುಗಿಸಿ ನಮ್ಮ ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆದಮೇಲೆ ಹೇಳ್ತೀವಿ. ಒಂದಷ್ಟು
ಬೊಕ್ಕೆ ಫಸ್ಟೇನೆ ನನಗೆ ಕೊಟ್ಟಿದ್ದಾರೆ ರಾಜು ಯಾವಾಗ ಅಂತ ಅವರೇ ಹೇಳ್ತಾರೆ. ಎಲ್ಲರೂ ಶೇರ್ ಮಾಡ್ಕೋತೀವಿ ಒಂದಷ್ಟು ನಮ್ಮ ಒಂದು ಮೆಮೊರೀಸ್. ಬಟ್ ಈಗ ಇದು ಸೆಕೆಂಡ್ ಟೈಮ್ ನಾನು ಈ ರೀತಿ ಫ್ಲವರ್ ಫುಲ್ ಹೂವನ್ನ ರಿಸೀವ್ ಮಾಡ್ತಾ ಇರೋದು ಅಲ್ವಾ ರೀ? ಏನು ತಿಂತಾ ಇದೆಯಾ? ಚಾಕ್ಲೇಟ್ ಓಪನ್ ಮಾಡಬಾರ್ದು, ನಾವು ಡಿನ್ನರ್ ಟೇಬಲ್ ಮೇಲೆ ಇಡೋಣ. ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಜೊತೆಗೆ ನಮ್ಮ ಪುಟ್ಟ ತರಲೆಗಳು ತುಂಬ ಕಾಟ ಕೊಡ್ತಾಯಿದ್ರು, ಬಿಕಾಸ್ ಹೊಟ್ಟೆ ಹಶ್ವಾಗಿತ್ತು. ಯಾಕಂದರೆ ನಾವು ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದೆ 8:40 ಮೇಲೆ ಅಲ್ವಾ. ಸೊ ಹಾಗಾಗಿ ಅವರಪ್ಪ ಬ್ಯಾಲೆನ್ಸ್ ಮಾಡ್ತಾಯಿದ್ರು, ಅದರಲ್ಲೂ ಸ್ನ್ಯಾಕ್ಸ್ ಎಲ್ಲ ಕೊಟ್ಕೊಂಡು ಆಟ ಆಡಿಸ್ಕೊಂಡು. ಆದರೂ ಅವರನ್ನು ಮೇಂಟೈನ್ ಮಾಡೋದಕ್ಕೆ ಆಗಲಿಲ್ಲ. ಬಟ್ ಫೈನ್. ಆ್ಯಂಡ್ ನೀವೆಲ್ಲರೂ ಕೇಳ್ತಿರ್ತೀರಲ್ವ ಯಾವ ರೀತಿ ನಿಮ್ಮ ಆ್ಯಕ್ಟಿವ್ನೆಸ್ ಇಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ನೀವಿಬ್ಬರು ತುಂಬ ಕ್ಯೂಟ್ ಆಗಿದ್ದೀರಾ, ನಿಮ್ಮ ಫ್ಯಾಮಿಲಿ ತುಂಬ ಕ್ಯೂಟ್ ಆಗಿದೆ, ನಮಗೆ ತುಂಬ ಇಷ್ಟ ಅಂತ. ಸೊ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ನಾನು ಒಂದೇ ಕೇಳ್ಕೊಳ್ಳೋದು, ಎಲ್ಲರೂ ಇದೇ ರೀತಿ ಇರಬೇಕು. ಎಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಇಷ್ಟೇ ಪ್ರೀತಿಯಿಂದ ಪ್ರತಿದಿನ ಇರಬೇಕು. ಯಾವುದೇ ಒಂದು ಪ್ರೀತಿ ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ಮಾತ್ರ ಮಿಸ್ಲಾಗಿರಬಾರ್ದು. ಸೊ ಇದನ್ನು ಇದೇ ರೀತಿ ಕಾಪಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಏನೆಲ್ಲ ನಾವು ಫಾಲೋ ಮಾಡ್ತೀವಿ ಅಂತಲ್ಲ, ಸೊ ನಮ್ಮಲ್ಲಿ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನು ನಾನು ನಿಮಗೆ ಬೇರೆ ಒಂದು ಬ್ಲಾಗೇ ಮಾಡಿ ಶೇರ್ ಮಾಡ್ತೀನಿ. ಸೊ ದಟ್ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಯೂಸ್ಫುಲ್ ಅನ್ನೋದಕ್ಕಿಂತ ಆ ಒಂದು ಗಂಡ ಹೆಂಡತಿ ಅನ್ನೋ ಸಂಬಂಧ ಎಷ್ಟು ಪ್ರೀತಿಯಿಂದ ಇರಬೇಕು, ಎಷ್ಟು ಚೆನ್ನಾಗಿರಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಅಡುಗೆ ಮಾಡಬೇಕಾದ್ರೂ ಅಷ್ಟೇ ರಾಜು ನಮ್ಮ ಒಂದು ವ್ಯಾಲೆಂಟೈನ್ಸ್ ಡೇ ಪ್ರತಿ ವರ್ಷ ಯಾವ ರೀತಿ ಇತ್ತು, ಈಗ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಎಲ್ಲ ಮಾತಾಡ್ಕೊಳ್ತಾ ಖುಷಿಯಾಗಿ ನಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ರಾಜು ಏನಕ್ಕೆ ನನಗೆ ಇಷ್ಟೊಂದು ಸಪೋರ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನೆಲ್ಲನೂ ನಾನು ಮೊದಲೇ ಅರ್ಥ ಮಾಡ್ಕೋತೀನಿ. ಆ್ಯಂಡ್ ಯಾವ್ದು ಒಳ್ಳೆಯದು ಯಾವ್ದು ಅವ್ರಿಗೆ ಬೇಡ ಅನ್ಸೋದನ್ನು ಕೂಡ ನಾನು ಅವ್ರಿಗೆ ಹೇಳ್ತೀನಿ. ನಾನು ಚಪಾತಿ ಮಾಡಿದೆ, ಈಗ ಅದನ್ನು ಕಟ್ ಮಾಡಿ ಚಪಾತಿ ನೂಡಲ್ಸ್ಗೆ ರೆಡಿ ಮಾಡಬೇಕು. ಬಿಟ್ಟು ಇವನು ಪೌಡ್ರ್ ಹಾಕ್ಬೇಕು, ಡಲ್ಲಾಗಿದ್ದಾನೆ. ಸೊ ಇಲ್ಲಿ ರಾಜು ಈಗ ನಂಗೆ ನೂಡಲ್ಸ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಆನಿಯನ್ ಚಿಲ್ಲಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಕ್ಯಾಪ್ಸಿಕಮ್ ಆಮ್ಲೆಟ್ ಅಲ್ಲ ರೀ. ತುಂಬ ಈಸಿ ರೆಸಿಪಿನ ಹೇಳಬೇಕು ಅಂದರೆ ಚೂಸ್ ಮಾಡಿದ್ದೆ ನಾನು. ದಟ್ ಈಸ್ ಚಪಾತಿ ನೂಡಲ್ಸ್ ಹಾಗೆ ಕ್ಯಾಪ್ಸಿಕಮ್ ಆಮ್ಲೆಟ್. ಬಿಕಾಸ್ ನನಗೆ ಬೇರೆ ಎಲ್ಲ ರೆಸಿಪೀಸ್ ಮಾಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದಷ್ಟು ಪರ್ಟಿಕ್ಯುಲರ್ ಆಗಿ ಐಟಮ್ಸ್ ಇರಬೇಕಲ್ವ. ಸೊ ಅದು ಯಾವುದು ಆನ್ ಟೈಮ್ ಇರದಿರೋ ಕಾರಣ ಇರೋದ್ರಲ್ಲೇ ಮಾಡೋಣ ಡಿಫ್ರೆಂಟಾಗಿ ಅಂತ ಮಾಡ್ತಿರೋದು. ಆ್ಯಂಡ್ ಕ್ಯಾಪ್ಸಿಕಮ್ ಆಮ್ಲೆಟ್ ಅದು ತುಂಬಾ ಈಸಿ. ಕ್ಯಾಪ್ಸಿಕಮನ್ನು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಆಮ್ಲೆಟ್ ನಾವು ಏನು ಮಿಕ್ಸ್ ಮಾಡ್ಕೋತೀವಿ, ಲೈಕ್ ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಹಾಗೆ ಸಾಲ್ಟ್ ಮಿಕ್ಸ್ ಮಾಡಿ ಮೊಟ್ಟೆ ಜೊತೆಗೆ ಸ್ವಲ್ಪ ಆನಿಯನ್ ಹಾಕಿ ಆ ಒಂದು ಕ್ಯಾಪ್ಸಿಕಮ್ ಒಳಗಡೆ ಹಾಕಿದ್ರೆ ಸಾಕು. ಸ್ವಲ್ಪ ಪ್ಯಾನ್ ಮೇಲೆ ಆಯಿಲ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಜೊತೆಗೆ. ಸೇಮ್ ಇದಂತೂ ಫ್ರೈಡ್ ರೈಸ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ. ಬೇಕಾದರೆ ನೀವಿನ್ನೂ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆ ಇದಕ್ಕೆ ನೀವಿನ್ನೂ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಸಿಂಪಲಾಗಿ ಮಾಡ್ತಿದ್ದೀನಿ, ಲೈಕ್ ಆನಿಯನ್, ಚಿಲ್ಲಿ ಹಾಗೆ ಸೋಯಾ ಸಾಸ್ ಆ್ಯಂಡ್ ಚಿಲ್ಲಿ ರೆಡ್ ಸಾಸನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಆಮೇಲೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂತಹ ಈ ಚಪಾತಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಲಾಸ್ಟಲ್ಲಿ ಕೊರಿಯಂಡರನ್ನು ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಈವನ್ ಲಡ್ಡುಗಂತೂ ತುಂಬ ಇಷ್ಟ ಆಯಿತು. ಅವ್ನು ಕೇಳ್ತಾನೆ ಇದ್ದ ಲಿಟ್ರಲಿ, ಮಮ್ಮಿ ನನಗೆ ಸ್ಕೂಲ್ ಟೈಮಲ್ಲಿ ಕೂಡ ಮಾಡಿಕೊಡು ಅಂತ. ಸೊ ಡೆಫಿನೆಟ್ಲಿ ಮಾಡ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಲುಕ್ ಆಗಿತ್ತು ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇತ್ತು. ನೀವು ಕೂಡ ಟ್ರೈ ಮಾಡಿ ಆಯಿತಾ. ಮಕ್ಕಳಿಗೆ ಏನಂತ ಗೊತ್ತಿಲ್ಲ, ಬಟ್ ಸಮಥಿಂಗ್ ಇಸ್ ಸ್ಪೆಷಲ್ ಮಮ್ಮ ಇಸ್ ಗೋಯಿಂಗ್ ಟು ಡೂ ಅನ್ನೋದು ಒಂದು ಲಡ್ಡು ಕೇಳ್ತಾನೆ ಇದ್ದ. ಮಮ್ಮ ಫಾರ್ ವಾಟ್ ಸ್ಪೆಷಲ್ ವಿ ಆರ್ ಡೂಯಿಂಗ್ ಆಲ್ ದೀಸ್ ಅಂತ. ನಾನು ಹೇಳ್ತಾ ಇದ್ದೆ ದಟ್ ನಾನು ಪಪ್ಪ ಇಬ್ಬರೂ ಮೀಟ್ ಮಾಡಿದಂತಹ ದಿನ ಮಗನೇ ಇದು. ಸೊ ಹಾಗಾಗಿ ತುಂಬ ಸ್ಪೆಷಲ್ ಆಗಿರಲಿ ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಸೊ ಹೌದಾ ಮಮ್ಮಿ, ತುಂಬ ಖುಷಿ ಆಗ್ತಾಯಿದೆ ನನಗೆ ಅಂತ ಈವನ್ ಮಕ್ಕಳು ಸಹ ಖುಷಿಯಾಗಿದ್ದರು. ಸೂಪರ್. ಸೊ ಇದಾದ ಮೇಲೆ ಮಕ್ಕಳನ್ನ ಮಲಗಿಸ್ಬಿಟ್ಟು ಆಮೇಲೆ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಅಂಡ್ ಸೊ ಬಿಫೋರ್ ಕ್ಯಾಂಡಲ್ ಆರೋದಕ್ಕಿಂತ ಮುಂಚೆ ಊಟ ಶುರು ಮಾಡಿ. ಅಯ್ಯೋ ಕೈ 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 ಬೇಡ ಮಗನೇ. ಅಚ್ಚ ಅಚ್ಚ.
ಮರ್ತೋದ್ವಲ್ಲ ರೀ. ಹೆಂಗಿದೆ ಇದು ಏನದು ಚಪಾತಿ ನೂಡಲ್ಸ್ ಆ್ಯಂಡ್ ದಟ್ ಕ್ಯಾಪ್ಸಿಕಮ್ ಆಮ್ಲೆಟ್. ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಖಾರ ಆಗ್ತಿದೆ. ಫೈನ್, ಇಟ್ಸ್ ಓಕೆ. ಊಟ ತಿನ್ಬಿಟ್ಟು ಆಮೇಲೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಆ್ಯಕ್ಚುಲಿ ದ ಥೀಮ್ ವಾಸ್ ಡೆಕೋರೇಟ್ ಮಾಡಿ ಬಲೂನ್ ಎಲ್ಲ ಕಟ್ಟಿ ಕೇಕ್ ಎಲ್ಲ ಕಟ್ ಮಾಡೋಣ ಅಂತ. ಅಂದರೆ ಕೇಕ್ ಏನು ತರಿಸಿಲ್ಲ ನಾನು ಸ್ಪೆಷಲಾಗಿ ವ್ಯಾಲೆಂಟೈನ್ಸ್ ಡೇಗೆ. ಕಪ್ ಕೇಕ್ನ ಇಟ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಮಕ್ಕಳಿಗೆ ಆಲ್ರೆಡಿ ಈಗ 10 ಗಂಟೆ ಆಗಿರೋದ್ರಿಂದ ಅವ್ರಿಗೆ ನಿದ್ದೆ ತಡೆಯೋದಕ್ಕಾಗ್ತಾಯಿಲ್ಲ. ಲಡ್ಡು ಮುಖ ಫುಲ್ ಅಪ್ಸೆಟ್ ಆಗಿಬಿಟ್ಟಿದೆ, ಆಲ್ ಬಿಕಾಸ್ ಆಫ್ ದಿಸ್ ಚಾಕ್ಲೇಟ್ ಇನ್ನೂ ಓಪನ್ ಮಾಡಿಲ್ಲ ಅಂತ. ಈಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಒಳಗಡೆ ಆ್ಯಕ್ಚುಲಿ ಏನು ಗೊತ್ತಾ ವಿಷಯ, ಸೊ ಈ ಥರ ಸ್ಟಾರ್ ಬಂದು ಈ ಥರ ಹಾರ್ಟ್ ಬಂದು ಸೆಂಟರಲ್ಲಿರುತ್ತೆ. ಅಲ್ಲಿದ್ದಾಗ ಓಪನ್ ಮಾಡಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಕೊಡ್ತೀನಿ ಆಯಿತಾ. ಲೆಟ್ಸ್ ಡ್ಯಾನ್ಸ್ ಜೊತೆ ಜೊತೆ, ಲೆಟ್ಸ್ ಲವ್ ಮತ್ತೆ ಮತ್ತೆ, ಪ್ರೀತಿ ಸ್ನೇಹ ತುಂಬಿದಾಗ ಲೋಕ ಪ್ರೇಮ ಲೋಕವು. ಆ್ಯಕ್ಚುಲಿ ಈ ಒಂದು ಸಾಂಗೇನೆ ನಾವಿಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು, ಬಟ್ ಕಾಪಿರೈಟ್ ಬರುತ್ತೆ ಅಂತ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ಈಗ ಮೇಲೆ ಬಂದೆ, ಮಕ್ಕಳನ್ನ ಮಲಗಿಸ್ಬಿಟ್ಟು ಒಂದಷ್ಟು ಥಿಂಗ್ಸನ್ನು ನಾನು ಆರ್ಡರ್ ಮಾಡಿದ್ದೆ ಮೀಶೋಯಿಂದ. ಸೊ ನಾನು ಇದನ್ನು ಮುಂಚೆನೇ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. ಐಮ್ ಸೊ ಸಾರಿ. ಈ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಿದ್ರೆ ಅಟ್ಲೀಸ್ಟ್ ನೀವು ಕೂಡ ಬೈ ಮಾಡಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು ವ್ಯಾಲೆಂಟೈನ್ಸ್ ಡೇಗೆ. ಬಟ್ ಸ್ಟಿಲ್ ಈಗ ನಾನು ಈ ವೀಕ್ ಪೂರ್ತಿ, ಈ ಮಂತ್ ಪೂರ್ತಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ಈಗ ಇದನ್ನೆಲ್ಲನೂ ಸೆಟಪ್ ಮಾಡಬೇಕು. ಇಲ್ಲೇ ಐರನಿಂಗ್ ಸ್ಟ್ಯಾಂಡ್ ಇದೆ, ಇಲ್ಲಿ ಮಾಡೋದಾ ಅಥವಾ ಈ ಕಡೆ ಕಾಟ್ ಇದೆ. ಸೊ ಇಲ್ಲಿ ಮಾಡೋದಾ ಗೊತ್ತಿಲ್ಲ, ಬಟ್ ಒಂದು ಕಡೆ ಮಾಡೋಣ ಅಂತ. ಸೊ ಇದನ್ನೆಲ್ಲ ಮಾಡ್ತೀನಿ ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ. ಸೊ ಇದು ಒಂದು ಪುಟ್ ಸೆಲೆಬ್ರೇಷನ್. ಸೊ ಇದು ಆಫ್ಟರ್ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಆ್ಯಂಡ್ ರಾಜು ತೊಗೊಂಬಂದು ಕೊಟ್ಟಿರೋ ರೋಸ್ ಕೂಡ ನನಗೆ ಈಗ ಗಿಫ್ಟಾಗಿ ಪ್ರೆಸೆಂಟ್ ಮಾಡ್ತಾರೆ. ಈಸ್ ವೇಟಿಂಗ್ ಅಲ್ವಾ? ಎಸ್ ಆರ್ ನೋ? ಅಟ್ಲೀಸ್ಟ್ ಬಾಯ್. ಸೊ ಬನ್ನಿ. ರಾಜುಗೆ ಪ್ರತಿ ಸಲನೂ ಗೊತ್ತಿರುತ್ತೆ ನಾನು ಸ್ವಲ್ಪ ಕ್ರಿಯೇಟಿವ್ ಅಂತ. ಸೊ ಹಾಗಾಗಿ ಅವ್ರು ನನಗೆ ಪ್ರೈವೇಟ್ ಟೈಮ್ ಕೊಟ್ಬಿಡ್ತಾರೆ. ಏನಿದ್ರೂ ನಿನಗೆ ಪರ್ಫೆಕ್ಟಾಗಿ ನಿನಗೆ ಏನು ಮಾಡಬೇಕಂತ ಅನಿಸುತ್ತೋ ಅದನ್ನೇ ಮಾಡು ಅಂತ. ಆ್ಯಂಡ್ ಅವ್ರು ನನಗೆ ತುಂಬಾ ಬ್ಯಾಕ್ ಬೋನ್ ಆಗಿರ್ತಾರೆ ಈ ರೀತಿ ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂದಲ್ಲಿ. ಬಿಕಾಸ್ ಲೈಕ್ ನಂಗೆ ಏನಾದರೂ ಬೇಕು ಅಂದಾಗ ಅಥವಾ ನನ್ನ ಐಡಿಯಾ ರಾಂಗ್ ಆಗಿದ್ದಾಗ ಅವ್ರು ಈ ರೀತಿ ಮಾಡು ಅಂತ ಶೇರ್ ಮಾಡೋದ್ರಲ್ಲಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್. ಸೊ ಹಾಗಾಗಿ ನನಗೆಲ್ಲನೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ವಿತ್ ಕ್ರಿಯೇಟಿವ್ ಆಗಿ. Happy Valentine's Day. Happy Valentine's Day. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನದ ಶುಭಾಶಯಗಳು. ಕ್ಯಾಂಡಲ್ ಇರೋದು ಬೇಡ ಅಂತ ನೋಡಿ ಈ ಕಡೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. I love you. I love you too. I love you too. I love you too. Thank you so much. It means a lot and I love you. I love you so much. ಥ್ಯಾಂಕ್ ಯು ಸೋ ಮಚ್ ಬೇಬಿ, ಇಟ್ ಮೀನ್ಸ್ ಎ ಲಾಟ್. ನಾನು ಆ್ಯಕ್ಚುಲಿ ನೀನು ಬಂದು ಬಚ್ಚಿಕ್ಕಿದ್ದು ಈ ರೋಸ್ ನಾನು ನೋಡಿದೆ ಎಲ್ಲಿ ಏನು ಅಂತ, ವಿಚ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ಸಮಥಿಂಗ್ ವೆರಿ
ಈಸ್ ಅ ಸೂಪರ್ ಹೀರೋ ಇನ್ ಮೈ ಲೈಫ್, ಅಷ್ಟೇ ಹೇಳಬಲ್ಲೆ. ಬಿಕಾಸ್ ಈಸ್ ಅ ಸೂಪರ್ ಹೀರೋ. ಅದು ಕೈ ತೋರಿಸು. ನಾನು ಲಡ್ಡು ಬಾಣಂತನದಲ್ಲಿದ್ದಾಗ ನನ್ನ ನೇಮ್ ವಿತ್ ರಾಜು ಅನ್ನೋದ್ರ ಜೊತೆಗೆ ಅವರು ನನಗೆ ಸರ್ಪ್ರೈಸನ್ನು ಕೊಟ್ಟು ವ್ಯಾಲೆಂಟೈನ್ಸ್ ಡೇ ದಿನ 2 ಇಯರ್ಸ್ ಬ್ಯಾಕ್ ವಿಶ್ ಮಾಡಿದರು. ಆ್ಯಂಡ್ ಈ ಇಯರು ಸಹ ತುಂಬಾ ಡಿಮ್ಯಾಂಡ್ ಮಾಡಿದ್ರು, ನನ್ನ ಫೋಟೋ ಕೊಡು, ಇಲ್ಲಿ ಟ್ಯಾಟೋ ಹಾಕ್ಸ್ಕೊತೀನಿ, ಅದು ಇದು ಅಂತ ಸರ್ಪ್ರೈಸಿಂಗ್ ಎಲ್ಲ ಮಾಡಬೇಕು ಅಂತ. ಬಟ್ ಆನೆಸ್ಟ್ಲಿ ಇದು ವಿಡಿಯೋ ಪರ್ಪಸ್ ಕೇಳ್ತಾ ಇಲ್ಲ. ಆ್ಯಂಡ್ ಅವ್ರು ಇವಾಗ ಅವ್ರಿಗೆ ಗೊತ್ತೂ ಇಲ್ಲ, ಈ ಐಡಿಯಾನೂ ಇಲ್ಲ ಈ ಥರ ಎಲ್ಲ ಹೇಳ್ತೀನಿ ನಾನು ಅಂತ. ವಿಚ್ ಇಸ್ ಸೋ ಬೆಸ್ಟ್ ಗಾಡ್ ಗಿಫ್ಟ್ ನನಗೆ ಇವ್ರು ನನ್ನ ಲೈಫಲ್ಲಿ. ಸೊ ಈ ಪ್ರೇಮಿಗಳ ದಿನಾಚರಣೆನ ನಾವು ಪ್ರತಿದಿನ ಆಚರಿಸ್ತೀವಿ. ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ಕೋತಾರೆ. ಫುಲ್ ಕಂಪ್ಲೀಟ್ ಪ್ಯಾಕೇಜ್ಡ್ ಆಗಿ ಅವ್ರು ನನ್ನನ್ನು ನೋಡ್ಕೋತಾರೆ. ಸೊ ಅಷ್ಟೇ. ಇದಕ್ಕೆ ಮೇಲೆ ನಂಗೆ ಏನೂ ಹೇಳಕ್ಕೆ ಬರಲ್ಲ. ನನಗೇನು ಬೇಡ ಅಂತಲೇ ಹೇಳಿದ್ದೆ ನಾನು, ಅಂದರೆ ಸರ್ಪ್ರೈಸ್ ಗಿಫ್ಟ್ಸ್ ಎಲ್ಲ. ಸೊ ಹಾಗಾಗಿ ಅವ್ರು ಏನು ಕೊಡಲಿಲ್ಲ. ಆ್ಯಂಡ್ ಇದೇ ನನಗೆ ತುಂಬ, ಆ್ಯಂಡ್ ಅವ್ರು ನನಗೆ ಕೊಡೋಂತಹ ಪ್ರೀಷಿಯಸ್ ಟೈಮ್ ಪ್ರತಿದಿನ ನನ್ನ ಜೊತೆ, ನನ್ನ ಮಕ್ಕಳ ಜೊತೆ, ಇಟ್ಸ್ ಅನ್ವ್ಯಾಲ್ಯೂಯಬಲ್ ಅಲ್ವಾ. ಸೊ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದೇ ಇಲ್ಲ. ಸೊ ಅಷ್ಟು ದೊಡ್ಡ ಗಾಡ್ ಗಿಫ್ಟ್ ನನಗೆ ನನ್ನ ಹಸ್ಬೆಂಡ್. ಸೊ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಯಾರ ಕಣ್ಣು ಬೀಳ್ದಿರೋ ಹಾಗಿರಲಿ, ದೇವ್ರ ಹತ್ರ ಅಷ್ಟೇ ಕೇಳ್ಕೊಳ್ಳೋದು. ಆ್ಯಂಡ್ ಈ ಒಂದು ಬಿಡಲಿ, ಒಳ್ಳೆದಾಗಿ ಬಿಡಲಿ, ಕೆಟ್ಟದಾಗಿ ಬೇಡ. ಸೊ ಆ್ಯಂಡ್ ಈ ಒಂದು ರೋಸ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಓಪನ್ ಮಾಡಿದಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಏನು ಅಂತ ಹೇಳಿದ್ರೆ, ಹೇಳಿದ್ದೀನಿ ಯಾವಾಗ ಕೊಟ್ಟಿದ್ದೆ ನನಗೆ ಅಂತ. ಸೊ ಆ್ಯಕ್ಚುಲಿ ಇದನ್ನೆಲ್ಲ ನಾವು ನಮ್ಮ ಲವ್ ಸ್ಟೋರಿ ನಮ್ಮದು ಅರೇಂಜ್ ಕಮ್ ಲವ್ವೇನೆ, ಬಟ್ ಅದನ್ನ ಡೀಟೇಲ್ ಆಗಿ ಶೇರ್ ಮಾಡ್ತೀವಿ ಒಂದು ವ್ಲಾಗಲ್ಲಿ. ಬಟ್ ಸ್ಟಿಲ್ ಇದನ್ನ ಇದೇ ರೀತಿ ಬೊಕ್ಕೆನ ಅವ್ರು ನನಗೆ ಮದುವೆ ಆಗೋಕೆ ಮುಂಚೆ ವ್ಯಾಲೆಂಟೈನ್ಸ್ ಡೇ ದಿನನೇ ಕೊಟ್ಟಿದ್ರು. ಸೊ ಅದನ್ನ ನಾವು ತುಂಬಾ ಚೆನ್ನಾಗಿ ಸ್ಟೋರ್ ಮಾಡಿ, ಫುಲ್ ಒಣಗೋಗಿತ್ತು ಹೇಳಬೇಕು ಅಂದ್ರೆ ಆ ಎಲೆ, ಅದನ್ನ ಸ್ಟೋರ್ ಮಾಡಿಟ್ಟಿದ್ವಿ. ಹಾಂ. ಸೊ ಅದಾದಮೇಲೆ ನಾನು ಈ ಥರ ಮದುವೆ ಆದಮೇಲೆ ಇಲ್ಲೇ ಹಸ್ಬೆಂಡ್ ಮನೇಲಿ ಇದ್ದಾಗ ನಮ್ಮಮ್ಮ ಏನು ಮಾಡಿದ್ದಾರೆ, ಎಲ್ಲ ಕ್ಲೀನ್ ಮಾಡೋಕೆ ಹೋಗಿ ಅದನ್ನೆಲ್ಲನೂ ಥ್ರೋ ಮಾಡಿಬಿಟ್ಟಿದ್ದಾರೆ. ಸೊ ನಮಗೆ ತುಂಬ ಬೇಜಾರಾಗಿತ್ತು, ಯಾಕಂದರೆ ನಾವು ಅಷ್ಟು ಕಾಪಾಡ್ಕೊಂಡು ಬಂದಿದ್ವಿ ಅಷ್ಟು ರೋಸ್ನ. ಸೊ ಈಗ ಇಷ್ಟು ರೋಸನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಲೈಫ್ ಟೈಮ್ ಕಾಪಾಡ್ಕೋತೀನಿ. ಆ್ಯಂಡ್ ಈ ನೋಸ್ ದಟ್ ನಾನು ಅದನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೋತೀನಿ ಅಂತ ಅಲ್ವಾ ರೀ? 100%. ನೀನೇನಾದರೂ ಹೇಳು ನಮ್ಮ ಪ್ರೀತಿ ಬಗ್ಗೆ. ಚೆನ್ನಾಗಿರೋ ಅಷ್ಟೇ. ಸೊ ನಾನೊಂಥರ ಅವ್ರಿಗೆ ದೊಡ್ಡ ಮಗು, ಲಡ್ಡು 2ನೇ ಮಗು, ಗುಡ್ಡು 3ನೇ ಮಗು, ಅಷ್ಟೇ. ಇಷ್ಟೇ ಶೇರ್ ಮಾಡೋದಕ್ಕಾಗೋದು ಈ ಒಂದು ಶುಭ ದಿನದಲ್ಲಿ, ಈ ಒಂದು ವ್ಯಾಲೆಂಟೈನ್ಸ್ ಡೇಲಿ. ಆ್ಯಂಡ್ ವಿ ಆರ್ ಸೋ ಲಕ್ಕಿ. ಆ್ಯಂಡ್ ಈ ಒಂದು ಬ್ಲಾಗ್, ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ ಜೊತೆಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗಲ್ಲಿ. ಆ್ಯಂಡ್ ನಾಳೆ ಎಲ್ಲರಿಗೂ ಪ್ರೇಮಿಗಳ ದಿನದ ದಿನಾಚರಣೆ ಶುಭಾಶಯಗಳು. ಎಸ್. So not only this day mean to this particular day, 14, I mean February 14, every day ನಾವು ಇದೇ ರೀತಿ ಪ್ರೀತಿ ಬಾಂಧವ್ಯ ಜೊತೆ ಇರಬೇಕು ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ಆ್ಯಂಡ್ ಮತ್ತೆ ಸಿಗ್ತೀವಿ ಮತ್ತೊಂದು ಕಲರ್ಫುಲ್ ವಿಡಿಯೋ. ಸೊ ಅಂದನ್ ಚೆಕ್ ಇನ್, ಮಿಸ್ ಮಿ, lots of love you all. Take care. Bye.